ಅಡಿಕೆ ತೋಟ. ಆ ತೋಟದಲ್ಲಿ ಒಂದು ತಲೆಬುರುಡೆ ಸಿಕ್ಕಿತ್ತು. ಕೆಲಸಕ್ಕೆ ಹೋಗಿದ್ದವರೆಲ್ಲ ಶಾಕ್ ಆಗಿದ್ರು. ಅಯ್ಯೋ, ಮನುಷ್ಯನ ಬುರುಡೆ ಅಂತ ಬೆಚ್ಚಿ ಬಿದ್ದು ಪೊಲೀಸರಿಗೆ ಕಾಲ್ ಮಾಡಿದ್ರು. ಪೊಲೀಸರು ಬಂದು ನೋಡಿದಾಗ ಗೊತ್ತಾಗಿದ್ದು ಬುರುಡೆ ರಹಸ್ಯ. ಅದು ಮಹಿಳೆಯ ಬುರುಡೆ ಅನ್ನೋ ಮತ್ತೊಂದು ವಿಷಯ. ಎಷ್ಟಕ್ಕೂ ಆ ತೋಟದಲ್ಲಿ ಬುರುಡೆ ಸಿಕ್ಕಿದ್ ಹೇಗೆ? ಅದೊಂದು ವಿಡಿಯೋ ಹೇಳ್ತಿರೋ ಕಥೆ ಏನು? ಆ ತೋಟದಲ್ಲಿ ನಡೆದಿದ್ದೇನು ಅನ್ನೋದನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ವ್ಯಕ್ತಿಯ ಮೂಳೆಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಒಂದು ಸ್ಕಲ್ ಸಿಕ್ಕಿದೆ, ಮತ್ತು ಕೈಗೆ ಮತ್ತು ಕಾಲಿಗೆ ಸಂಬಂಧಪಟ್ಟಂಥ ಕೆಲವು ಮೂಳೆ ಪೀಸ್ಗಳು ಮಾತ್ರ ಸಿಕ್ಕಿದೆ. ಫುಲ್ ಬಾಡಿ ಸಿಕ್ಕಿಲ್ಲ. ಬೆಳಗ್ಗೆ ಚೆನ್ನಾಗಿದ್ರಿ ಸರ್. ಬೆಳಗ್ಗೆ ಕೆಲ್ಸಕ್ಕೆ ಬಂದು ನಾನು ಕೆಲ್ಸಕ್ಕೆ ಹೋದೆ, ಅವಳು ಕೆಲ್ಸಕ್ಕೆ ಬಂದು ಮಗಳು ಕಾಲೇಜಿಗೆ ಬಿಟ್ಟು ಹೋದ್ರಿ ಸರ್. ಈಗಾಗಲೇ ಬರೀ ಸ್ಕಲ್ ಮಾತ್ರ ಇದೆ, ಬಟ್ ಆದರೂ ಕೂಡ ಇದನ್ನು ಕೊಲೆಯ ಕಾರಣ ನಿಜವಾಗ್ಲೂ ಕೊಲೆ ಆಗಿದೆ ಅಥವಾ ಬೇರೆ ರೀತಿಯಲ್ಲಿ ಸಹಜ ಸಾವಾಗಿದೆ ಅಂತ ಹೇಳೋದ್ರ ಬಗ್ಗೆ ತಿಳ್ಕೊಬೇಕಾಗಿದೆ. ಬೆಳಗ್ಗೆ ಕೆಲ್ಸಕ್ಕೆ ಬಂದೆ ಸರ್, ಸಾಯಂಕಾಲ ತನಕ ಬಂದಿಲ್ಲ ಸರ್. ಬಂದೆ ಇಷ್ಟೊತ್ತಿನ ತನಕ ಬಂದಿಲ್ಲ ಅಂತ ಹೇಳಿ ಎಲ್ಲ ಹುಡುಗಾಡಿವೆ. ಬೆಳಗ್ಗೆ ಕಂಪ್ಲೇಂಟ್ ಕೊಟ್ವಿ ಸರ್. ಅದು ಇದೇ ತಿಂಗಳ ಏಪ್ರಿಲ್ 16ನೇ ತಾರೀಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ಬಳಿಯ ಅಡಿಕೆ ತೋಟ. ಆ ಅಡಿಕೆ ತೋಟದಲ್ಲಿ ಕೆಟ್ಟ ವಾಸನೆ ಬರ್ತಿತ್ತು. ಇಲಿ ಸತ್ತಿರಬಹುದು ಅಂತ ಅಂದುಕೊಂಡಿದ್ರು. ಆದ್ರೆ ಆವತ್ತು ಅಡಿಕೆ ತೋಟದ ಮಾಲೀಕ ಏನ್ ಸತ್ತಿದೆ ಅಂತ ಹುಡುಕಂಡು ಹೋಗಿದ್ರು. ಆಗ ಮಾಲೀಕನ ಕಣ್ಣಿಗೆ ಕಾಣಿಸಿದ್ದು ಬುರುಡೆ. ಅಡಿಕೆ ತೋಟದಲ್ಲಿ ಬುರುಡೆ ಕಾಣಿಸ್ತಿದ್ದಂತೆ ಮಾಲೀಕ ಶಾಕ್ ಆಗಿ ಹೋಗಿದ್ರು. ತಕ್ಷಣ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಸರ್, ಬುರುಡೆ ಅಂತ ಮಾಹಿತಿ ಕೊಟ್ಟಿದ್ರು. ಆ ಕಡೆಗಿಂದ ಪೊಲೀಸರು ಇದ್ಯಾವುದಪ್ಪ ಬುರುಡೆ ವಿಷಯ ಅಂತ ಅಡಿಕೆ ತೋಟಕ್ಕೆ ದೌಡಾಯಿಸಿದ್ರು. ಅಡಿಕೆ ತೋಟದಲ್ಲಿ ಬುರುಡೆ ಸಿಕ್ಕಿದ್ದ ಜಾಗದಲ್ಲಿ ಇಂಚಿಂಚು ಬಿಡದೆ ಜಾಲಾಡ್ತಾರೆ. ಏನಾದ್ರೂ ಕ್ಲೂ ಸಿಗತ್ತಾ ಅಂತ ಅಡಿಕೆ ತೋಟದಲ್ಲಿ ಶೋಧ ನಡೆಸಿದ್ರು. ಆಗ ಅಲ್ಲೊಂದು ಇಲ್ಲೊಂದು ಎಂಬಂತೆ ಮೂಳೆಗಳು ಕೂಡ ಸಿಕ್ಕಿದ್ವು. ಇಲ್ಲಿಗೆ ಪೊಲೀಸರಿಗೆ ಒಂದು ಅರ್ಥವಾಗಿತ್ತು. ಯಾರೋ ನಿಗೂಢವಾಗಿ ಸತ್ತಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡಿದ್ರು. ಆ ಬುರುಡೆ ಸಿಕ್ಕ ಸ್ವಲ್ಪ ದೂರದಲ್ಲದೆ ಮೂಳೆಗಳು ಸಿಕ್ತಾಗಿದ್ದಂತೆ ಪೊಲೀಸರು ಮತ್ತಷ್ಟು ಸೀರಿಯಸ್ ಆಗಿದ್ರು, ಮತ್ತಷ್ಟು ತಡಕಾಡ್ತಾರೆ. ಆಗ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಈ ಬುರುಡೆ ಪಕ್ಕದಲ್ಲಿ ಸಿಕ್ಕಿದ್ದ ಐಡಿ ಕಾರ್ಡ್ ಹಾಗೂ ಮಹಿಳೆಯ ಬ್ಯಾಗ್ ನೋಡಿ ಇಲ್ಲಿ ಸತ್ತಿರೋದು ಮಹಿಳೆ ಇರಬಹುದು ಅಂತ ಪೊಲೀಸರು ಊಹಿಸ್ತಾರೆ. ಯಾವುದಕ್ಕೂ ಇರ್ಲಿ ಅಂತ ಐಡಿ ಕಾರ್ಡ್ ನಲ್ಲಿರೋ ಅಡ್ರೆಸ್ಗೆ ವಿಷಯ ಮುಟ್ಟಿಸಿದ್ರು. ಕುಟುಂಬಸ್ಥರನ್ನು ಸ್ಪಾಟ್ಗೆ ಕರೆಸ್ತಾರೆ. ಆತಂಕದಿಂದಲೇ ಬಂದಿದ್ದ ಅದೊಬ್ಬ ಕುಸಿದು ಬಿದ್ದಿದ್ದ. ಘೋರ ದೃಶ್ಯ ಕಂಡು ವ್ಯಕ್ತಿಯೊಬ್ಬ ಕುಸಿದು ಬೀಳ್ತಾನೆ. ಅಡಿಕೆ ತೋಟದ ಮಧ್ಯೆ ಕೂತು ಗೋಳಾಡ್ತಾನೆ.
ಟಿಫಿನ್ ಬಾಕ್ಸ್, ನೀರಿನ ಬಾಟಲ್, ಆಧಾರ್ ಕಾರ್ಡ್, ID ಕಾರ್ಡ್ ನೋಡಿ ಗೋಳಾಡ್ತಿದ್ದ ವ್ಯಕ್ತಿ ಈ ವಸ್ತುಗಳೆಲ್ಲ ನನ್ನ ಹೆಂಡತಿದು ಅಂತ ಹೇಳಿದ್ದ. ಅಯ್ಯೋ ವಿಧಿಯೇ ಅಂತ ತಲೆ ಚೆಚ್ಕೊಂಡಿದ್ದ. ಸರ್ ಸ್ವಿಚ್ ಆಫ್ ಸರ್. 5 ಗಂಟೆಗೆ ಫೋನ್ ಮಾಡಿಲ್ಲ ಸರ್, ಬರ್ತಾ ಇದ್ದೀನಿ, ಆಟೋ ಹತ್ತಿದ್ದೀನಿ ಎಂದು ಸರ್. ಬರಲಿಲ್ಲ ಸರ್, 8:30 ಆದರೂ ಬರಲಿಲ್ಲ. ನೋಡಿವಿ ಫ್ಯಾಕ್ಟ್ರಿ ಹತ್ರ ಬಿಡ್ಕೆ ಬಂದ್ವಿ ಸರ್. ನಾನು ಏನು ಗೊತ್ತಿಲ್ಲ ಸರ್ ನನಗೆ. ಇಲ್ಲಿ ನಿಗೂಢವಾಗಿ ಸಾವಿನ ಮನೆ ಸೇರಿರೋ ಮಹಿಳೆಯ ಹೆಸರು ಯಮುನಾ ಅಂತ. ತುಮಕೂರು ನಿವಾಸಿ. ಕಳೆದ 19 ವರ್ಷಗಳ ಹಿಂದೆ ಖ್ಯಾತ ಸಂದ್ರದ ಮಲ್ಲಿಕಾರ್ಜುನ್ ಎಂಬಾತನನ್ನ ಮದುವೆಯಾಗಿದ್ದಳು. 2 ಮಕ್ಕಳ ತಾಯಿಯಾಗಿದ್ದಂತವಳು. ಗಂಡ ಹೆಂಡತಿ ಖುಷಿ ಖುಷಿಯಾಗಿ ಜೀವನ ನಡೆಸ್ತಿದ್ರು. ಗಂಡನಿಗೆ ಸಪೋರ್ಟ್ ಇರ್ಲಿ ಅಂತ ನಂದಿಹಳ್ಳಿಯ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ಲು. ಪ್ರತಿದಿನ ಕೆಲಸಕ್ಕೆ ಹೋಗಿ ಸಂಜೆ ವಾಪಸ್ ಮನೆಗೆ ಬರ್ತಿದ್ಲು. ಅದರಂತೆ ಕಳೆದ ಮಾರ್ಚ್ 21ರಂದು ಯಮುನಾಳ ಹುಟ್ಟುಹಬ್ಬವಿತ್ತು. ಆವತ್ತು ಕೆಲಸಕ್ಕೆ ಹೋಗಿದ್ದ ಯಮುನಾ ನಿಗೂಢವಾಗಿ ನಾಪತ್ತೆಯಾಗ್ತಾಳೆ. ಈಕೆಯ ಗಂಡ ಮಲ್ಲಿಕಾರ್ಜುನ್ ನಾಪತ್ತೆ ದೂರು ಕೊಟ್ಟಿದ್ದ. ಆದರೆ 1 ತಿಂಗಳ ಬಳಿಕ ಯಮುನಾ ವಾಪಸ್ ಸಿಕ್ಕಿರೋದು ಮೂಳೆಯಾಗಿ. ಇವತ್ತಿನ ದಿವಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಾಬಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿ ಒಳಗಡೆ ಬರ್ತಕ್ಕಂತಹ ಒಂದು ಹಳೆ ನಿಜಿಗಲ್ ಅಂತ ಹೇಳುವಂತಹದ್ದೊಂದು ಗ್ರಾಮದ ತೋಟದಲ್ಲಿ ಒಂದು ವ್ಯಕ್ತಿಯ ಮೂಳೆಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಒಂದು ಸ್ಕಲ್ ಸಿಕ್ಕಿದೆ, ಮತ್ತು ಕೈಗೆ ಮತ್ತು ಕಾಲಿಗೆ ಸಂಬಂಧಪಟ್ಟಂಥ ಕೆಲವು ಮೂಳೆ ಪೀಸ್ಗಳು ಮಾತ್ರ ಸಿಕ್ಕಿದ್ದಾವೆ, ಫುಲ್ ಬಾಡಿ ಸಿಕ್ಕಿಲ್ಲ. ಇದರ ಪಕ್ಕದಲ್ಲಿ ಒಂದು ಬ್ಯಾಗ್ ಸಿಕ್ಕಿದೆ. ಆ ಬ್ಯಾಗಿನಲ್ಲಿ ಯಮುನಾ ಅಂತ ಹೇಳುವಂತಹ ಒಬ್ಬ ಮಹಿಳೆಯ ID ಕಾರ್ಡ್ಗಳು ಮತ್ತು ಆಕೆಯ ಸಂಬಂಧಪಟ್ಟಿರತಕ್ಕಂಥ ಕೆಲವು ವಸ್ತುಗಳು ಸಿಕ್ಕಿದ್ದಾವೆ. ಕೆಲಸಕ್ಕೆ ಹೋಗಿದ್ದ ಯಮುನಾ ಸತ್ತಿದ್ ಹೇಗೆ? ಅಡಿಕೆ ತೋಟದಲ್ಲಿ ಯಮುನಾ ಅನಾಥ ಶವವಾಗಿದ್ ಹೇಗೆ ಅನ್ನೋ ಪ್ರಶ್ನೆಗೆ ದಾಬಸ್ಪೇಟೆ ಪೊಲೀಸರು ಉತ್ತರ ಹುಡುಕೊಂಡು ಹೋಗಿದ್ರು. ಯಮುನಾ ಕೆಲಸಕ್ಕೆ ಹೋಗ್ತಿದ್ದ ಪ್ರತಿ ಹಾದಿಯಲ್ಲೂ CC ಕ್ಯಾಮೆರಾ ಪರಿಶೀಲಿಸ್ತಾರೆ. ಆಗ ಪೊಲೀಸರಿಗೆ ಒಂದು CC ಕ್ಯಾಮೆರಾ ಸೂಚನೆ ಕೊಟ್ಟಿತ್ತು. ಆ CC ಕ್ಯಾಮೆರಾದಲ್ಲಿ ಯಮುನಾ ವ್ಯಕ್ತಿಯೊಬ್ಬನ ಜೊತೆ ನಡ್ಕೊಂಡು ಹೋಗ್ತಿರೋದು ಕಾಣಿಸತ್ತೆ. ವ್ಯಕ್ತಿಯೊಬ್ಬನ ಜೊತೆ ಯಮುನಾ ಹೋಗ್ತಿದ್ದದ್ದೇ ಕೊನೆ. ಆಮೇಲೆ ಎಲ್ಲೂ ಯಮುನಾಳ ಹೆಜ್ಜೆ ಗುರುತು ಮೂಡಿರಲಿಲ್ಲ. ಹೀಗಾಗಿ ಇಲ್ಲೊಂದು ಅನುಮಾನ ಎಲ್ಲರ ತಲೆಯಲ್ಲಿ ಬಂದಿತ್ತು. 2 ಮಕ್ಕಳಿದ್ರು. ಈ ಯಮುನಾ ದಾರಿ ತಪ್ಪಿದ್ದಳು. ಅದೊಬ್ಬ ರಾಘವೇಂದ್ರ ಎಂಬಾತನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ಲಂತೆ. ಕಳೆದ 8 ವರ್ಷಗಳ ಹಿಂದೆ ರಾಘವೇಂದ್ರ ಎಂಬಾತನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ ಯಮುನಾ ಪತಿಯನ್ನ ಬಿಟ್ಟು 5 ವರ್ಷಗಳ ಕಾಲ ಆತನೊಂದಿಗೆ ದೊಡ್ಡಬಳ್ಳಾಪುರದಲ್ಲಿ ವಾಸವಿದ್ಲಂತೆ. ನಂತರ 2 ವರ್ಷಗಳ ಹಿಂದಷ್ಟೇ ಬುದ್ಧಿ ಕಲಿತು ಗಂಡನ ಮನೆಗೆ ವಾಪಸಾಗಿದ್ಲಂತೆ. ಈಗ ಅದೇ ವಿಷಯಕ್ಕೆ ಯಮುನಾ ಕೊಲೆಯಾಗಿ ಹೋಗಿದ್ದಾಳೆ ಅನ್ನೋ ಅನುಮಾನ ಗೆದ್ದಿದೆ. ಪೊಲೀಸರು ಇದರ ಅಸಲಿಯತ್ತೇನು ಅಂತ ತನಿಖೆ ಮಾಡ್ತಿದ್ದಾರೆ.